ಎಲ್ಲರೂ ಸದಾ ನಿಮ್ಮೆಲ್ಲರ ಜೊತೆ ಇರ್ತೇವೆ, ಒಳ್ಳೆ ಕೆಲಸವನ್ನು ನೀವು ಮಾಡ್ರಿ ಅಂತ ಹೇಳಿ ಈ ಒಂದು ಸಂಸ್ಥೆ ಉಜ್ವಲವಾಗಿ ಬೆಳೆಯಲಿ. ಈ ಸಂಸ್ಥೆಗೆ ಯಾವಾಗಲೂ ನಾನು ಮತ್ತು ವೇದಿಕೆಗಳಿದ್ದಂತ ಎಲ್ಲರೂ ಬೆನ್ನೆಲುಬಾಗಿರ್ತೇವೆ. ನೀವು ಬೆಳೆಯಿರಿ, ನಾವು ನಿಮ್ ಬೆನ್ನಿಂದಿರ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಈ ಸಂಸ್ಥೆ ಉಜ್ವಲವಾಗಿ ಬೆಳೆಯುವಂತ ಶುಭ ಹಾರೈಸಿ ತಮ್ಮೆಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟಕ ಭಾಷಣ ಮಾಡುತ್ತಿದ್ದ ಶ್ರೀ ವೆಂಕಟೇಶ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಶ್ರೀ ಶಂಕರ್ ಡಾಕ್ಟರ್ ಬಾಬುಮನಿ ಅವರು ವೈದ್ಯರು, ಆಯುಷ್ ಇಲಾಖೆ ಮುಂಡ್ರಿಗೆ, ಇವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಶ್ರೀ ಗಂಗಾಧರ ಗ್ರಾಮೀಣ ಅಭಿವೃದ್ಧಿ ನಗರ ಸಂಘ ಹಾಗೂ ಶಾರದಾ ಕರಿಯರ್ ಅಕಾಡೆಮಿ ಈ ಪ್ರಾದೇಶಿಕ ಹಾಗೂ ಅಧ್ಯಕ್ಷತೆ ಸ್ಥಾನ ವಹಿಸ್ತಕ್ಕಂಥ ಶ್ರೀ CS ಅಶ್ರಾವ ಗುರುಗಳ ಪಾದಗಳಿಗೆ ವಂದಿಸ್ತಾ, ಯಾಕಂದ್ರೆ ನನ್ನ ಕಲಿಸಿದ ಗುರುಗಳವರು ಅದಕ್ಕೆ ಫಸ್ಟೇಜ್ ಅವರಿಗೆ ಮಾಡ್ತೀನಿ. ಹಾಗೂ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಉದ್ಘಾಟಕರಾಗಿ ಬಂದಂತಹ ಶ್ರೀ ಗಿರಿ ಶಾವಳ ಅವರೇ, ಹಾಗೂ ಶ್ರೀ ಧರ್ಮೇಂದ್ರ ರೆಡ್ಡಿ, ಹಾಗೂ ಶ್ರೀ ಗಂಗಾಧರ ಪಾಟೀಲ್, ಹಾಗೂ ಡಾಕ್ಟರ್ PS ಭೇಟಿ ಅವರೇ, ಹಾಗೂ ನಮ್ಮ ಹೊಂಬಳ ಭೇಟಿ ಅವರೇ, ಹಾಗೂ ನಮ್ಮ ಎಲ್ಲ ವೇದಿಕೆ ಮೇಲೆ ಆಸರೆ ಹೋಗುವಂತ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಹಾಗೂ ಸ್ವಲ್ಪ ದಯವಿಟ್ಟು ಎಲ್ಲರೂ ಶಾಸ್ತ್ರೀಕರಣ ಕೂತ್ರಿ. ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಸುಮ್ಮನೆ ಕುಂದ್ರೆ ಮೇಡಮ್, ಎಲ್ಲರೂ ಸ್ವಲ್ಪ ದಯವಿಟ್ಟು ಇವಾಗ ಶ್ರೀ ಮಲ್ಲಿಕಾರ್ಜುನ ಹಡಪದ್ ಮತ್ತು ಉದಯ್ ಅವರು ಒಂದು ವಾರದಿಂದ ನನ್ನ ಹತ್ರ ಬಂದ್ಬಿಟ್ಟೆ ಆದ್ರು. ಸರ್, ಒಂದು ಕೋಚಿಂಗ್ ಸೆಂಟರ್ ಮಾಡಬೇಕು ಅಂತ ಮಾಡಿದ್ವಿ ಅಂತಂದ್ರು. ಬಟ್ ನಾನು ಮಲ್ಲಿಕಾರ್ಜುನ ಹಡಪದವರು ನನಗೆ ಬಹಳ ಸುಂದರ ಪರಿಚಯ. ಹೆಂಗೆ ಪರಿಚಯ ಅಂತಂದ್ರೆ ಅವರು ಎಲೆಮರೆಕಾಯಾಗಿ ಬೆಳೆದಿದ್ದವರು. ಒಮ್ಮೆಗೆ ಅವ್ರಿಗೆ ಕರ್ನಾಟಕ ಮಿನಿಸ್ಟ್ರೊಳಗೆ ಯಾವುದೋ ಒಂದು ಸಂದರ್ಭದೊಳಗೆ ಸನ್ಮಾನ ಮಾಡಿದ್ರು, ಒಂದು ಯಾವ್ದೋ ಮಾಡಿ ಕೇಳಿದ್ರು. ಆ ಹೊತ್ತಿನೊಳಗೆ ನನಗೆ ಅವ್ರು ಯಾರಂತ ಗೊತ್ತಿದ್ದಿಲ್ಲ. ನನ್ನ ಧರ್ಮೇಂದ್ರ ರೆಡ್ಡಿ ಅವರಿಗೆ ಫೋನ್ ಮಾಡಿದೆ. ಸರ್, ಇಲ್ಲಿ ಮಲ್ಲಿಕಾರ್ಜುನ ಹಡಪದ್ ಪಾಪ ಯಾರ ವಿದ್ಯಾರ್ಥಿ ಗೊತ್ತಿಲ್ಲ ನನಗೆ, ಬಟ್ ಕರ್ನಾಟಕ ಮಿನಿಸ್ಟ್ರೊಳಗೆ ಪಾಪ ಸನ್ಮಾನ ಮಾಡಿದ್ರಂತ. ಅದಕ್ಕೆ ನಾವು ನಮ್ಮ ಸಮಾಜ ವತಿಯಿಂದ ಅವ್ರಿಗೆ ಸನ್ಮಾನ ಮಾಡೋಣ, ಅದಕ್ಕೆ ನಂಬರ್ ಇದ್ರೆ ಕೊಡ್ರಿ ಅಂತ. ಅವ್ರು ಏನೋ ಎಮರ್ಜೆನ್ಸಿ ಒಳಗಿದ್ರು. ಆಮೇಲೆ ನೋಡ್ಕೊಡ್ತೇನೆ ತಗೋರಿ ಅಂತಂದ್ರು. ಆಮೇಲೆ ನಾನು ಬರ್ಬಿಟ್ಟೆ. ಆಮೇಲೆ ಅನಾಯಸ ಮಲ್ಲಿಕಾರ್ಜುನ ನನ್ನ ಹತ್ರ ಬಂದ್ರು. ಸರ್, ಹೇಗ್ರಿ? ನಾನು ಮಲ್ಲಿಕಾರ್ಜುನ ಹಡಪದ್. ಇಲ್ಲಪ್ಪ, ನಾನು ಇನ್ನೂ ಹುಡುಕ್ತಾ ಇದ್ದೆ, ಸಿಕ್ಕಿದೀನಿ ಅಂತ. ಬಟ್ ನಿನ್ನಂತ ಪ್ರತಿಭೆ ಇದ್ದಂತ ವಿದ್ಯಾರ್ಥಿ ನಿನ್ ಕಣ್ಣು ಕಾಣಿಲ್ಲ, ಅದಕ್ಕೆ ನೀನು ಏನ್ ಮಾಡಬೇಕಂತ ಮಾಡು, ಇಂಟ್ರೆಸ್ಟ್ ಐತಿ ಮಾಡು, ನಮ್ಮ ಸಮಾಜದಲ್ಲಿ ನಿನಗೇನು ಸಹಾಯ ಬೇಕು ಎಲ್ಲ ಮಾಡ್ತೀವಿ ಅಂತ ಫಸ್ಟ್ ಅವ್ರಿಗೆ ಹೇಳಿದೆ. ಆಮೇಲೆ ಅವರು ಎಲ್ಲ ತಮ್ಮ ಪರಿಚಯ ಹೇಳ್ಬಿಟ್ಟು ಎಲ್ಲೆಲ್ಲಿದ್ದು ಏನೇನು ಮಾಡಿದ್ರೆ ಹೇಳಿದ್ರು. ಆಮೇಲೆ ಅವ್ರೊಂದು ಹಠ ಒಂದು ಏನೋ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಬಹಳ ಹಠ. ಈಗ ಏನೋ ಮಾಡಬೇಕು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಶಿಕ್ಷಣವನ್ನು ಕೊಡಬೇಕು, ಒಳ್ಳೆ ಎಜುಕೇಶನ್ ಅಂತ. ಮೊನ್ನೆ ಉದಯ್ ಅವರು ಕೊಡಿ ಬಂದ್ರು. ಈ ಸರ್ ನಮ್ಗೆ ಗೆಸ್ಟ್ ಆಗ್ತದೆ, ನನ್ನಂತ ಯಾರು ಕರೆಸಿ ಉನ್ನತ ಶಿಕ್ಷಣ ಇರ್ತಕ್ಕಂಥ ಸಾಹಿತ್ಯಗಳು ಅಂತ ಒಂದು ಒಳ್ಳೆ ಹಿತೈಷಿಗಳನ್ನು ಕರೆಸಿ ಮಾಡುವಂತಂದೆ. ಇಲ್ಲಿ ಸರ್ ಇದ್ದರು, ನೀವು ಲೋಕಲ್ ಯುವ ಬರ್ಬೇಕು, ನೀವು ಸಪೋರ್ಟ್ ಕೊಡ್ಬೇಕು, ನನ್ನ ಸಪೋರ್ಟ್ ಯಾವಾಗ ಇರ್ತಪ್ಪ ಮಾಡು ಅಂತಂದೆ. ಹಾಗಾಗಿ ನಾನು ಮಲ್ಲಿಕಾರ್ಜುನಿಗೆ ಒಂದು ಸಜೆಷನ್ ಕೊಡ್ತೀನಿ ಅಂತಂದ್ರೆ, ನಮ್ದು ಕರ್ನಾಟಕ ಸ್ಟೇಟ್ ಹಡಪದ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಒಂದಿದೆ. ಅಲ್ಲಿ ನಾವೆಲ್ಲ ಶಿಕ್ಷಕರಿಗಿರ್ಲಿ, ವಿದ್ಯಾರ್ಥಿಗಳಿರ್ಲಿ, ಯಾರಾಗಲಿ ಅವ್ರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ವಿದ್ಯಾರ್ಥಿಗಳಿದ್ದವ್ರಿಗೆ ಒಂದು ಶಿಕ್ಷಣವನ್ನು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಒಂದು ಯಾರಿಗೆ ಜಾಬ್ ಬೇಕು ಅಂತಂದ್ರೆ ಅಂತವ್ರಿಗೆ ಜಾಬ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಮೂರನೇದಾಗಿ ಹಿಂಗೆ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತೀನಿ ಅಂತಂದ್ರೆ ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಕೋಚಿಂಗ್ ಏನೋ ಬೇಕು ಅಂತಂದ್ರೆ ಅವ್ರಿಗೆ ಎಲ್ಲಿ ಫೆಸಿಲಿಟೀಸ್ ಇತ್ತು ಅಲ್ಲಿ ನಮ್ಮ ಸ್ಟೇಟ್ ಮತ್ತು ಇಂಟರ್ನ್ಯಾಷನಲ್ ಅವ್ರಿಗೆ ಐತಿ, ಅವರೆಲ್ಲ ನಾವು ಆರ್ಗನೈಸೇಷನ್ ಥ್ರೂ ಅವ್ರಿಗೆ ಒಂದು ಹೆಲ್ಪ್ ಮಾಡ್ಕೊಡ್ತೇವೆ. ನನ್ನ ಉದ್ದೇಶ ಇನ್ನೊಂದು ಏನಂತಂದ್ರೆ, ಈಗ ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿತೀವಿ, ಒಂದು ಏನೋ ಮಾಡ್ತೀವಿ ಅಂತಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು. ಇಲ್ಲಿ ನಮ್ಮವರು ಇರ್ಲಿ, ಬೇರೆ ಯಾರೋ ಇರಲಿ. ಯಾಕಂದ್ರೆ ಶಿಕ್ಷಣದ ಮಟ್ಟ ವ್ಯಾಪಾರೀಕರಣ ಆಗೈತಿ, ಅದು ವ್ಯಾಪಾರೀಕರಣ ಆಗಬಾರ್ದು.
ವ್ಯಾಪಾರಿಕರಣ ಆಗ್ಬೇಕು ಖರೆ, ಬಟ್ ಒಬ್ಬ ಶಿಕ್ಷಕ ತಾನು ವೃತ್ತಿ ಜೀವನ ಮತ್ತು ಭೂಷಣ ನಡೆಸಬೇಕಾದ್ರೆ ಬೇಕು, ಆರ್ಥಿಕವಾಗಿ ಬೇಕು. ಅದ್ರ ಜೊತೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ರಿ. ಈಗ ವಿದ್ಯಾರ್ಥಿಗಳು ನಾವು ಏನೋ ಒಂದು ಶಿಕ್ಷಣ ಕಲಿಸಿದಂತೆ ಕರೆ ಆ ಬಡತನ ಪರಿಸ್ಥಿತಿ ನಾವು ಅರಿವಿಟ್ಕೊಂಡಿರ್ತಾನೆ. ನಾನು ಅಷ್ಟು ಕಷ್ಟ ಕಾಲದಾಗ ಕಲ್ತೀನಿ, ನನಗೆ ಗುರುಗಳ ಮೇಲೆ ಆಶ್ರಯ ಕೊಟ್ಟು ಇಷ್ಟೆಲ್ಲ ಕಲಿಸಿ ಇಷ್ಟೆಲ್ಲ ಮಾಡಿ ನಾನು ಮುಂದೆ ಬಂದೀನಿ ಅಂತ ಅಂದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಮುಂದೆ ತನ್ನ ಜೀವನದಾಗ 100 ಮಂದಿಗೆ ಹೆಲ್ಪ್ ಮಾಡ್ತಾನೆ. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮವರಾದಂತ ಅಣ್ಣಿಗಿರಿ ಗುರುಗಳು ಗದಗ ಶಿಕ್ಷಣ ಸಂತರು ಅಂತ ಅವ್ರಿಗೆ. ಯಾಕಂದ್ರೆ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಬ್ರಹ್ಮಚಾರಿಯಾಗಿ ಒಂದು ಎಲ್ಲಾ ವಿದ್ಯಾರ್ಥಿ ಯಾವುದೇ ಧರ್ಮದಲ್ಲಿ, ಜಾತಿರಲಿ, ಬಡವರಲ್ಲಿ, ಶ್ರೀಮಂತರಲ್ಲಿ, ಯಾವುದೇ ಇರಲಿ, ಅಲ್ಲಿ ಅವ್ರ ಗುರುಗಳು ಎಲ್ಲ ತಮ್ಮ ಬಂದಂತ ಶಿಕ್ಷಣ ಕಲಿಯಕ್ಕೆ ಬಂದಂತವರು ವಿದ್ಯಾರ್ಥಿಗಳು. ಆ ರೀತಿ ಒಂದು ಶಿಕ್ಷಣವನ್ನು ಕೊಟ್ಟು ಶಿಕ್ಷಕ ಸಂತ ಅಂತ ಶಿಕ್ಷಣ ಸಂತರು ಅಂತ ಹೆಸರು ಪಡೆದಿದ್ದಾರೆ. ಆ ರೀತಿ ಒಂದು ನಮ್ಮ ಮಲ್ಲಿಕಾರ್ಜುನ ಸಹಿತ ಆಗಬೇಕು ಅನ್ನೋ ಒಂದು ಆಸೆ ಒಂದು. ಯಾಕಂತಂದ್ರೆ ಈಗಿನ ಕಾಲದಾಗ ಶಿಕ್ಷಣ ವ್ಯಾಪಾರೀಕರಣ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಮನೋಭಾವ ಆಗೈತಿ, ಏನ ಫೀಸ್ ಕೊಟ್ಟಿನ ಅವ್ರು ಕಲಿಸ್ಯಾರ ಅನ್ನೋ ಮನೋಭಾವ ಆಗುದು. ಎಲ್ಲಾದ್ರೂ ನಮ್ಮ ಗುರುಗಳು ಕಂಡ್ರ ಅವ್ರು ನಮ್ಗೆ ಕಲಿಸಿದ ಗುರುಗಳು ಅನ್ನೋ ಒಂದು ಮನೋಭಾವನೆ ಬರ್ಬೇಕು. ನಾ ಸ್ಕೂಲ್ ಹೆಚ್ಚಕ್ಕೆ ಹೋಗಿರ್ತೀನಿ. ಈಗಿನ ವಿದ್ಯಾರ್ಥಿಗಳು ಏನಾಗ್ಬಿಟ್ರು ಅಂತಂದ್ರ ಶಿಕ್ಷಕರಿಗೆ ಗೌರವ ಕೊಡೋದ ಕಲಿಯೋದಿಲ್ಲ. ಎಲ್ಲಾದ್ರೂ ಶಿಕ್ಷಕರು ಅವ್ರು ಚುಡಾಯಿಸ್ತಾರೆ, ಹಂಗಾಗಬಾರ್ದು ಮಕ್ಕಳು. ಯಾಕಂದ್ರೆ ಶಿಕ್ಷಣಕ್ಕೆಷ್ಟು ಗೌರವ ಐತಿ, ಅದನ್ನ ಕಲಿತ ನಮ್ಮಲ್ಲಿ ಒಳ್ಳೆ ಆದರ್ಶ ತತ್ವಗಳನ್ನು ಅಳವಡಿಸಿಕೊಂಡು ನಾವು ಒಳ್ಳೆ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲ್ತ್ರ ನಾವು ಜಗತ್ತಿನಲ್ಲಿ ಮುಂದೆ ಬರ್ತೀವಿ. ಶಿಕ್ಷಣವೇ ಶಕ್ತಿ ನಮ್ಗೆ. ನೀವು ಬೇಕಾದಿಲ್ಲದೆ ವಿದ್ಯೆ ಇತ್ತು ಅಂತಂದ್ರೆ ಮಾತ್ರ ಜಗತ್ತು ಇಲ್ಲಾಂದ್ರೆ ಬದುಕಕ್ಕಾಗತ್ತೆ. ವಿದ್ಯೆ ಇಲ್ಲಂದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಪ್ಪ ನಾವೇನಕ್ಕತಿ ಆಳಾಗಿ ದುಡಿಬೇಕಾಕತಿ. ಅದಕ್ಕೋಸ್ಕರ ಒಂದು ಈ ಶಿಕ್ಷಣವನ್ನು ನಮ್ಗೆ ದಾರಿ ದೀಪ. ಬೇಕಾದಿಲ್ಲ ಎಷ್ಟೇ ಕಷ್ಟಪಟ್ಟು ಬರ್ಲಿ. ನೋಡ್ರಿ ನಮ್ಗೆ ಹೊಂಬಳರು ಹೇಳಿದ್ರು, ಹಿಂದ ಮಠ ಮಾನ್ಯಗಳಲ್ಲಿ ಶಿಕ್ಷಣವನ್ನು ಕೊಡ್ತಿದ್ರು. ಯಾಕೆ ಗೊತ್ತಾ, ಅಲ್ಲಿ ಅನ್ನದಾಸ ದಾಸರ ಮತ್ತು ಅಕ್ಷರ ದಾಸ ಎರಡು ಇರ್ತಿತ್ತು. ಯಾಕಂದ್ರೆ ಅವಾಗಿನ ಕಾಲದಾಗ ಬಸ್ಸಿನ ಸೌಕರ್ಯ ಇರ್ತಿದ್ದಿಲ್ಲ, ಮೀಡಿಯಾ ವ್ಯವಸ್ಥೆ ಇದ್ದಿಲ್ಲ. ಎಲ್ಲೋ ಒಂದು ಏನೋ ಗುರುಕುಲಗಳು ಇರ್ತಿದ್ವು. ಗುರುಕುಲಗಳು ಹೋಗಿ ಕಲಿಬೇಕಾಗಿತ್ತು. ಅಲ್ಲಿ ಮಠದಾಗಿಂತ ಅವ್ರು ಪಾಪ ಒಂದು ಜೋಳಿಗೆ ಹಾಕೊಂಡು ಹೋಗಿ ಅವ್ರೆಲ್ಲಿ ಭಿಕ್ಷೆ ಬರ್ತದ ಅಂತ ತಗೊಂಬಂದು ಭಕ್ತರಿಗೆಲ್ಲ ಕೇಳಿಕೊಂಡು ಬಂದು ಮಕ್ಕಳಿಗೆಲ್ಲ ಊಟ ಹಾಕಿ ಮತ್ತು ಅದ್ರ ಜೊತೆ ಅಕ್ಷರ ಜ್ಞಾನ ಕೊಟ್ಟು ಕಳಿಸ್ತಿದ್ರು. ಅಂತ ಒಂದು ಮಠ ನಮ್ಮ ಆಂಧ್ರ ಪ್ರದೇಶ ಮಠ ಐತಿ. ಹಾಗೆ ಕೆಲವೊಂದು ಮಠಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ರೀತಿ ಆಗ್ಯಾವ. ಅದೇ ರೀತಿ ಈ ಒಂದು ಗಂಗಾ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮತ್ತು ಶಾಲಾ ಕರಿಯರ್ ಇದು ಒಂದು ಶಿಕ್ಷಣ ಸಂಸ್ಥೆ ಆಗಿ ಬೆಳೀಬೇಕಂತ ಹೇಳಿ ನನ್ನ ಹಾರೈಕೆ ಐತಿ. ಅದಕ್ಕೋಸ್ಕರ ಕೆಲವರು ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಗಣ್ಯಮಾನ್ಯರು ಹಾಗೂ ಈ ಗ್ರಾಮದ ಹಿರಿಯರು ಹಾಗೂ ಎಲ್ಲರೂ ಈ ಸಂಸ್ಥೆಗೆ ಸಹಕಾರ ಕೊಡಬೇಕಂತ ಹೇಳಿ ನಾನೊಂದು ಎರಡು ಮಾತು ಮುಗಿಸ್ಕೊಳ್ತೀನಿ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಿರ್ತಕ್ಕಂತಹ ಶ್ರೀ ಡಾಕ್ಟರ್ ಶಂಕರ್ ಬಾವಿಮನಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಮತಿ ಕಾವೇರಿ ಫಲ ಕನ್ನಡ ಸಹಕಾರ ಪ್ರಾಧ್ಯಾಪಕರು ಮುಂಡರ್ಗಿ, ಇವರು ಕೂಡ ಸಂಸ್ಥೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತೀನಿ. ಸಿರಿಗನ್ನಡಂ ಗೆಲ್ಗೆ ಶ್ರೀ ಗಂಗಾಧರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಮುಂಡರ್ಗಿ ಶಾರದಾ ಕರಿಯರ್ ಅಕಾಡೆಮಿ ಪ್ರಾರಂಭೋತ್ಸವದ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಹೇಮಗಿರೀಶ್ ಹಾವನಾಳ್ ಸರ್ ಅವರೇ, ಅದೇ ರೀತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ CS ಅರ್ಸ್ನಾಳ್ ಸರ್ ಅವರೇ, ಅವರಿವರಂತೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಗಣ್ಯರೇ, ಮುಂಡರ್ಗಿ ನಗರದ ಗ್ರಾಮಸ್ಥರ್, ನಗರದ ವಾಸಿಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಬಳಗವೇ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಬಳಗ ಇವತ್ತಿನ ದಿವಸ ಇಷ್ಟು ಹಂತದಲ್ಲಿ ಬೆಳೀತಾ ಇದೆ ಅಂದ್ರೆ ಬಹಳ ಖುಷಿ ಆಗ್ತೈತೆ. ನಿಮ್ಮೆಲ್ರಿಗೂ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಬಹಳ ಸಂತೋಷದಾಯಕ ದಿನ. ಯಾಕಂದ್ರೆ ಗುರುಗಳ ಎದುರಿಗೆ ಶಿಷ್ಯಂದ್ರ ಬೆಳೀತಾ ಇದ್ರೆ ಹೆಂಗ ಅಂದ್ರೆ ಒಂದು ಮಗುವಿನ ಏಳ್ಗೆಯನ್ನ ಕಂಡು ಅಸೂಯೆ ಪಡ್ಲಾರ್ದವ್ರು ಅಂದ್ರೆ ಮೂವರು ಅಂತ ಹೇಳ್ತಾರೆ, ತಂದೆ ತಾಯಿ ಮತ್ತು ಗುರುಗಳು ಅಂತ. ಇವತ್ತು ಇಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಒಬ್ರಿಗಿಂತ ಒಬ್ರು ಇಲ್ಲಿ
ಮಲ್ಲಿಕಾರ್ಜುನ ಹಡಪದ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವನು ಕಾಲೇಜ್ ಹಂತದಲ್ಲೇನೆ ಏನಪ್ಪಾ ಅಂದ್ರೆ ಸಾಹಸ ಏನಾದ್ರೂ ಒಂದು ಹೊಸದು ಮಾಡ್ಬೇಕು ಅನ್ನುವಂತ ಪ್ರಯತ್ನ ಒಂದು. ಇವತ್ತಿನ ದಿವಸ ಸಮಾಜ ಸೇವೆ ಮಾಡುವಷ್ಟು ದೊಡ್ಡ ಹಂತದಲ್ಲಿ ಬೆಳೆದಿದ್ದಾನೆ. ಯಾಕಂದ್ರೆ ದೊಡ್ಡತನ ಅನ್ನೋದು ಶ್ರೀಮಂತಿಕೆಯಿಂದ ಬರೋದಲ್ಲ, ಹಣದ ಶ್ರೀಮಂತಿಕೆಯಿಂದ ಬರೋದಲ್ಲ, ಅದು ಮನಸ್ಸಿನ ಶ್ರೀಮಂತಿಕೆಯಿಂದ ಬರಬೇಕು. ಆಮೇಲೆ ಅವನಾಯ್ತು, ಇಲ್ಲಿ ಗುಡ್ದಪ್ಪ ತಳಗೇರಿ ಆಯ್ತು, ತೀರ್ಸಾವ ಆಯ್ತು, ಎಲ್ಲಾ ವಿದ್ಯಾರ್ಥಿಗಳು ಅಷ್ಟೇ ಅಂತಿರ್ತಾರೆ ಏನಪ್ಪಾ ಅಂದ್ರೆ ದೊಡ್ಡ ಸರ್ಕಾರಿ ಹುದ್ದೆನಲ್ಲಿ ಹೋಗ್ಬೇಕು ಹಾಗೆ ಹೀಗೆ ನಾವೆಲ್ಲರೂ ಹೇಳಿದ್ವಿ. ಆದ್ರೆ ಇವತ್ತಿನ ದಿವಸ ಅದಕ್ಕಿಂತ ಮೀರಿ ನಮ್ಮ ವಿದ್ಯಾರ್ಥಿಗಳು ಬೆಳೀತಾ ಇರೋದು ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಆಮೇಲೆ ಮುಖ್ಯವಾಗಿ ಮುಂಡರ್ಗಿ ಅಂತ ನಗರದಲ್ಲಿ, ಯಾಕಂದ್ರೆ ಇದು ಹಾಸ್ಟೆಲ್ಗಳ ಒಂದು ತಾಣ ಅಂತಾನೆ ಹೇಳ್ಬೋದು. ಸಾಕಷ್ಟು ಹಾಸ್ಟೆಲ್ಗಳಿದಾವು, ಸಾಕಷ್ಟು ವಿದ್ಯಾಸಂಸ್ಥೆಗಳಿದಾವು. ಎಲ್ಲ ಇದ್ದಾಗ್ಯೂ ಕೂಡ ಕೋಚಿಂಗ್ ಆಗಿ ನಮ್ಮ ವಿದ್ಯಾರ್ಥಿಗಳು ಧಾರವಾಡಕ್ಕೆ ಮುಖ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಡಿಗ್ರಿ ಓದ್ತಿರ್ತಾರೆ, ಅಡ್ಮಿಷನ್ ಇಲ್ಲಿರುತ್ತೆ, ಅವ್ರು ಕೋಚಿಂಗ್ ತಗೊಳೋದಕ್ಕೆ ಧಾರವಾಡ ಹೋಗ್ತಿರ್ತಾರೆ. ಇತ್ಲಾಗ ಕಾಲೇಜ್ನಾಗೂ ಅಟೆಂಡೆನ್ಸ್ ಇಲ್ಲ, ಅಲ್ಲಿ ಧಾರವಾಡ ಅವ್ರು ಹೋದಾಗ್ಲೂ ನೀವು ಬರ್ರಿ ಅಂತೇಳಿ ನಾವು ಇಲ್ಲಿಂದ ಒತ್ತಡ ಹಾಕ್ತಿರ್ತೀವಿ. ಅಲ್ಲಿ ಕೋಚಿಂಗ್ ನಲ್ಲೂ ಅವ್ರಿಗೆ ಗಮನ ಇಲ್ಲ. ಒಂದ್ ವೇಳೆ ಇಲ್ಲೇ ಸ್ಥಳೀಯವಾಗಿ ಒಂದು ಕೋಚಿಂಗ್ ಸೆಂಟರ್ ತೆರೆದಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅಂದ್ರೆ ಇಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ, ಇಲ್ಲಿ ಕೋಚಿಂಗ್ ಅಟೆಂಡ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಒಂದು ಭರವಸೆ ಬಂತು ಅಂತ ಹೇಳ್ತೇನೆ. ಮತ್ತೆ ಯಾವುದೇ ಒಂದು ಸ್ಪರ್ಧಾತ್ಮಕ ತಯಾರಿ ಅಂತಕ್ಕಂಥದ್ದು ಅಥವಾ ಈ ನಾವು ಮಾತಾಡ್ತಾ ನಮ್ಮ ಮಲ್ಲಿಕಾರ್ಜುನ ಹೇಳ್ದ ಇದಕ್ಕೆ ನನಗೆ ಪ್ರೇರಣೆ NSS ಶಿಬಿರ ಅಂತ ಹೇಳಿ. ನಿಜವಾಗ್ಲೂ ಅವರು ತುಂಬಾ ಉತ್ತಮ NSS ಶಿಬಿರಾರ್ಥಿಗಳವರು. ಹೇಗಪ್ಪ ಅಂದ್ರೆ ನನಗೆ ಯಾವುದೇ ಕೆಲಸ ಇರಲಿ, ಈಗ ಅವರಿರುವಂತ ಹಂತದಲ್ಲಿ NSS ಪ್ರೋಗ್ರಾಮ್ ಅಧಿಕಾರಿಗಳಾಗಿ ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಅವಿನಾಳ್ ಸರ್ ಅವರಿದ್ರು. ಆ ಸಹ ಶಿಬಿರಾಧಿಕಾರಿಯಾಗಿ ನಾನಿದ್ದೆ. ಇದ್ದಾಗ ಅವ್ರ ಪ್ರತಿಯೊಂದು ಕೆಲಸವೂ ಕೂಡ ಇಂಥದ್ದು ಯಾವುದನ್ನೇ ಹೇಳ್ಸ್ಕೊಂತ ಇರ್ಲಿಲ್ಲ, ತಾವೇ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ಮುಂಡರ್ಗಿಗೆ ಬಂದಾಗಿಂದ ಪ್ರತಿ ವರ್ಷವೂ ಒಂದೊಂದು ಬ್ಯಾಚ್ ನಮ್ಮ ಕಾಲೇಜಿಂದ ಹೊರಗಡೆ ಹೋಗ್ತಾ ಇದೆ. ಪ್ರತಿಯೊಬ್ರು ಪ್ರತಿಭಾವಂತ ವಿದ್ಯಾರ್ಥಿಗಳಂತಾನೆ ನಾನು ಹೇಳ್ತೇನೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರಂಗದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಇದ್ದಾರೆ. ಬಹಳ ಸಂತೋಷ ಅನಿಸ್ತದೆ. ಇನ್ನು ನಮ್ಮ ಮಲ್ಲಿಕಾರ್ಜುನ ಮಾತಾಡ್ತಾ ಹೇಳ್ದ ಏನಿಲ್ಲ, ಧಾರವಾಡದ ಹಂತದಲ್ಲಿ ಒಂದು ಕೋಚಿಂಗ್ ಅನ್ನ ನಾವಿಲ್ಲಿ ಕೊಡ್ಬೇಕಾಗಿದೆ. ಹಾಗಾಗಿ ಅಲ್ಲಿ ಯಾವ ರೀತಿ ಮಾಕ್ ಟೆಸ್ಟ್ ಗಳನ್ನ ಮಾಡ್ತಾರೆ ಆ ರೀತಿ ಮಾಕ್ ಟೆಸ್ಟ್ ಗಳನ್ನ ನಾವು ಇಲ್ಲೂ ಮಾಡ್ತೀವಿ. ಗ್ರಂಥಾಲಯ 24x7, ಆಮೇಲೆ ನಿವೃತ್ತ ಶಿಕ್ಷಕರಿಂದನೂ ಕೂಡ ಸಹಕಾರ ತಗೋಬೇಕು ಅಂತ ಹೇಳಿ ಇಲ್ಲಿ ಮುಖ್ಯ ಅತಿಥಿಗಳ ಒಂದು ಸಲಹೆಯನ್ನ ಕೊಟ್ಟರು. ಬಹಳ ಉತ್ತಮ ಸಲಹೆ. ಯಾಕಂದ್ರೆ ಮುಂಡರ್ಗಿ ಅಂತ ನಗರದಲ್ಲಿ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ. ಆ ಎಲ್ಲಾ ವ್ಯಕ್ತಿಗಳ ಒಂದು ಸಹಕಾರವನ್ನ ಅದರೊಟ್ಟಿಗೆ ನನಗೂ ಕೂಡ ನೀವು ಅವಕಾಶ ಕೊಟ್ಟರೆ ನಾನು ಕೆಲವಿಷ್ಟು ತರಗತಿಗಳನ್ನ ನಾನು ಅಟೆಂಡ್ ಮಾಡ್ತೀನಿ, ತಗೊಳ್ತೀನಿ ಅಂತ ನಾನು ಹೇಳ್ತೀನಿ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಕ್ಕಂಥದ್ದು ಹೆಂಗಪ್ಪ ಅಂತಂದ್ರೆ ಒಂದು ತಪಸ್ಸಿದ್ದಂಗ ಅಂತ ನಾನು ಪ್ರತಿ ಸಲನು ಹೇಳ್ತಿರ್ತೇನೆ. ನೋಡ್ರಿ, ತಪಸ್ ಮಾಡ್ತಿರ್ತಾರೆ, ಅವ್ರ ಮೇಲೆ ಹುತ್ತ ಬೆಳೆದಿರುತ್ತ, ಗಡ್ಡ ಎಷ್ಟು ಉದ್ದ ಬೆಳೆದಿರುತ್ತ, ಮಳೆ ಬರ್ತಾ ಇರುತ್ತೆ, ಏನಾದ್ರೂ ಅವ್ರ ತಪಸ್ ಭಂಗ ಆಗ್ತಿರಂಗಿಲ್ಲ. ಇಲ್ಲಿ ಆ ರೀತಿಯ ತಪಸ್ಸುಗಳು ಹಂಗೇನಿಲ್ಲ. ಇವತ್ತಿನ ದಿವಸ ತಪಸ್ ಹೆಂಗದ ಭಂಗ ಮಾಡೋದಕ್ಕಂದ್ರೆ ಮೊಬೈಲ್ ಐತಿ, ಟಿವಿ ಇದೆ, ಪಬ್ಜಿ ಐತಿ, ಇನ್ನೂ ಸಾಕಷ್ಟು ನಿಮ್ಮ ತಪೋಭಂಗ ಮಾಡೋದಕ್ಕೆ ಊರ್ವಶಿ ಮೇನಕೆರೆ ಬರ್ಬೇಕಾಗಿಲ್ಲ. ಕಾಲೇಜಲ್ಲಿ ಸುಮ್ಮನೆ ಅಡ್ಡಾಡುವಂತ ಹುಡುಗಿಯರಾದ್ರೂ ಸಾಕು. ಅಷ್ಟು ಹುಡುಗಿರು ಅಷ್ಟು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು ಶ್ರದ್ಧೆ ಏಕಾಗ್ರತೆ ಇಲ್ಲದೆ ಇರುವಂತ ಪರಿಸ್ಥಿತಿ ಒಳಗೆ ನಾವು ತಪಸ್ ಮಾಡೋದಾದ್ರೂ ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಮಕ್ಕಳ ತಪಸ್ಸು ಹೆಂಗಪ್ಪ ಅಂದ್ರೆ ಕುದುರೆಗೆ ಒಂದ್ ರೀತಿ ಇದನ್ನ ಹಾಕಿರ್ತಾರ ನೋಡ್ರಿ, ಏನಾದ್ರೂ ಮುಂದಿನ ದಾರಿ ಅಷ್ಟೇ ಕಾಣಿಸ್ತಾ ಇರುತ್ತೆ, ಆ ಕಡೆ ಈ ಕಡೆ ಅದು ನೋಡಂಗಿಲ್ಲ. ಹಾಗೇನೆ ನಿಮ್ ಗುರಿ ಏನಿದೆ ಅದಷ್ಟೇ ನಿಮ್ ಮುಂದೆ ಇದ್ರೆ. ಆಮೇಲೆ ನಾನು ಮಲ್ಲಿಕಾರ್ಜುನಿಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ ಆಗ್ಲಿ, ವ್ಯಾಪಾರ ಆಗ್ಲಿ, ವ್ಯವಹಾರ ಆಗ್ಲಿ, ನಾವು ಪ್ರಾರಂಭ ಮಾಡಿದ ತಕ್ಷಣನೇ ಯಶಸ್ಸು ಕಾಣುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಪ್ರಯತ್ನ, ಸಹನೆ, ಆಮೇಲೆ ಶ್ರದ್ಧೆ, ಪ್ರಾಮಾಣಿಕವಾದ ಪ್ರಯತ್ನ, ಇವೆಲ್ಲ ಏನಿದಾವಲ್ಲ ನಿಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗ್ತವೆ. ಹಾಗಾಗಿ ಬಹಳ ತಾಳ್ಮೆ ಇರ್ಬೇಕಾಗತ್ತ. ಯಾಕಂದ್ರೆ ಭೂಮಿಗೆ ನಾವು ಸಸಿ ಏನು ಒಂದ್ ಬೀಜ ಹಾಕಿದ್ಮೇಲೆ 2 ದಿವಸ 3 ದಿವಸದಲ್ಲಿ ಸಸಿ ಮರ ಆಗಿ ನಿಮ್ಗೆ ಫಲ ಕೊಡಂಗಿಲ್ಲ. ಹಾಗೆ ಇದು ಒಂದು ಪುಟ್ಟ ಪ್ರಯತ್ನ, ಆದ್ರೆ ಇಲ್ಲಿ ಶ್ರದ್ಧೆ ಇದ್ರೆ, ಪ್ರಾಮಾಣಿಕವಾಗಿ ನಿಮ್ ಪ್ರಯತ್ನ ಇದ್ರೆ ಇದು ಹೆಮ್ಮರವಾಗಿ ಬೆಳೆದೇ ಬರುತ್ತೆ, ಬೆಳೆದೇ ಬೆಳೆಯುತ್ತೆ ಅನ್ನುವಂತ ನನ್ನ ಆಶೆ ಇದೆ, ಹಾರೈಕೆ ಇದೆ. ಮತ್ತೆ
ಇಲ್ಲಿ ಮತ್ತೆ ಅತಿಥಿಗಳು ಮಾತಾಡ್ತಾ ಹೇಳಿದ್ರು ರಾಜಕೀಯ ಒಗ್ಗಟ್ಟು ಬೇಕು, ಇನ್ನೂ ಹೆಚ್ಚಿನ ಒಂದು ನಾವು ಮುಂಡರ್ಗಿಯಲ್ಲಿ ಕೋಚಿಂಗ್ ಹಂತದ್ದಾಯ್ತು, ಇನ್ ಯಾವುದೇ ನಾವು ಬೆಳವಣಿಗೆಗಳನ್ನ ಮಾಡ್ಬೇಕಾದ್ರೆ ಬೇಕು ಅಂತ ಹೇಳಿದ್ರು. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಮುಖ್ಯವಾಗಿ ಏನು ಬೇಕು ಅನ್ನುವಂತ ಒಂದು ಗುರಿಯನ್ನ ನಿಗದಿ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ನೀವು ಏನಪ್ಪಾ ಅಂದ್ರೆ ಕೆಲವೊಂದ್ಸಲ ಯಾಕೆ ನಾವು ಬರ್ತಾ ಇದೀವಿ ಅನ್ನುವಂತ ಒಂದು ಉದ್ದೇಶ ಸ್ಪಷ್ಟ ಇಟ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಹೇಳಿದ ತಕ್ಷಣ ಕೋಚಿಂಗ್ ಕ್ಲಾಸ್ ಹೋದ ತಕ್ಷಣ ನಾವು ಆಯ್ಕೆ ಆಗೇ ಆಗ್ತೀವಿ ಅನ್ನುವಂತ ಪ್ರಶ್ನೆ ಅಲ್ಲ ಅದು. ಮುಖ್ಯವಾಗಿ ನಮ್ಮ ಉದ್ದೇಶ ಏನಿದೆ, ಆ ಉದ್ದೇಶದ ಪ್ರಕಾರ ನಾವು ಕೆಲಸ ಮಾಡಿದ್ವಿ ಅಂದ್ರೆ ಕೋಚಿಂಗ್ ಕ್ಲಾಸ್ ಬರೋ ಉದ್ದೇಶ ಏನೈತಿ, ಯಾಕ ಅನ್ನುವಂಥದ್ದು. ಈಗ ನಾನು ವೈಯಕ್ತಿಕವಾಗಿ ನೋಡೋದಾದ್ರ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿದ್ದೀನಿ. ಏನಪ್ಪಾ ಅಂತಂದ್ರೆ ಒಂದು TET ಇಂದ ಹಿಡಿದು ನೆಟ್, ಕೆಸೆಟ್, ಆಮೇಲೆ ಹಿರಿಯ ಏನು SDA ಇಂದ ಹಿಡಿದು ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಅದರ ಜೊತೆಗೆ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು ಕೂಡ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಒಂದೇನಪ್ಪಾ ಅಂತಂದ್ರೆ ಒಂದ್ಸಲ ನೀವು ತಯಾರಾಗ್ಬೇಕಂದ್ರೆ ಸುಮ್ಮನೆ ಅಲ್ಲ, ಎಲ್ಲಾನು ಮೂಲ ಪುಸ್ತಕಗಳೇನಿದಾವೆ ಮುಂದೆ ನಾನು ಈಗ ಎಲ್ಲಾರ್ಗೂ ಏನಪ್ಪ ಬೋರ್ ಅನ್ಸ್ಬೋದು. ಯಾಕಂದ್ರೆ ಇಲ್ಲಿ ಏನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿದಿರೋ ನಿಮಗೆ ಒಂದು ಸಹಾಯ ಆಗ್ಬೋದು ಅನ್ಕೊಂತೀನಿ ನನ್ನ ಮಾತುಗಳು. ಆದ್ರೆ ಉಳಿದವ್ರಿಗೆ ಇದು ಅಷ್ಟು ಪ್ರಭಾವ ಬೀರ್ಲಿಕ್ಕಿಲ್ಲ. ಮುಂದಿನ ಹಂತಗಳಲ್ಲಿ ತರಗತಿಗಳಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾತಾಡೋಣ ಅಂತ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳ ಒಂದು ಸಣ್ಣ ಪ್ರಯತ್ನ ಇದೆ. ಸಣ್ಣ ಪ್ರಯತ್ನ ಅಂತಂದ್ರೆ ಅಂತಿಂತ ಪ್ರಯತ್ನ ಅಲ್ಲ, ಅದು ಒಂದು ಬೇರಿಗೆ ಇಂಜೆಕ್ಷನ್ ಕೊಟ್ಟು ಮರನ ಬೆಳೆಸ್ತಾರಲ್ಲ ಹಾಗೆ ಇಲ್ಲಿ ಮುಂಡರ್ಗಿ ನಗರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಜ್ಞಾನವಂತ ಸಾಮರ್ಥ್ಯವನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಗ್ತದೆ. ಮಗದೊಮ್ಮೆ ನಾನು ಅವರಿಗೆ ಶುಭವನ್ನ ಹಾರೈಸ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಂಸ್ಥೆಯನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂತಹ ಶ್ರೀಮತಿ ಕಾವೇರಿ ಪುಲಮೂಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇದೀಗ ನಾವು ವಿವಿಧ ಕಾಲೇಜಿನಲ್ಲಿ ವಿವಿಧ ಸ್ಕೂಲ್ನಲ್ಲಿ ಒಂದು ಕಾಂಪಿಟೇಷನ್ ಏರ್ಪಡಿಸಿದ್ವಿ ಸರ್, ಭಾಷಣ ಹಾಗೂ ಆಶುಭಾಷಣ ಸ್ಪರ್ಧೆ. ಅದರಲ್ಲಿ ವಿಜಯಶಾಲಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನ ಕೊಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ. ದಯವಿಟ್ಟು ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಸಂಸ್ಥೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ CS ಅಸ್ನಾಬ್ಗಳು, ನಿವೃತ್ತ ಪ್ರಾಚಾರ್ಯರು, ಶ್ರೀ ಜಗದ್ಗುರು ಆನಂದೇಶ್ವರ ಪದವಿ ಪೂರ್ವ ಕಾಲೇಜು ಮುಂಡರ್ಗಿ, ಇವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ವಿನಂತಿ. ಶ್ರೀ ಗಂಗಾಧರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಮುಂಡರ್ಗಿ ಶಾರದಾ ಕರಿಯರ್ ಅಕಾಡೆಮಿ ಪ್ರಾರಂಭೋತ್ಸವದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಲಿಂಗರಾಜಗೌಡ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ ಶ್ರೀ ಹೇಮಗಿರಿ ಶಾವನಾಳ್ ಅವರೇ, ನಾಗರಾಜ್ ಹೊಂಬಲ್ಗಟ್ಟಿ ಅವರೇ, ಡಾಕ್ಟರ್ BS ಮೇಟಿ ಅವರೇ, ಶ್ರೀಮತಿ ಕಾವೇರಿ ಬೋಲಾ ಅವರೇ ಹಾಗೂ ಎಲ್ಲ ಈ ಸಂಘದ ಸರ್ವ ಸದಸ್ಯರೇ, ಪದಾಧಿಕಾರಿಗಳೇ ಹಾಗೂ ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ಸಮಾಜ ಬಾಂಧವರೇ, ಈಗಾಗಲೇ ವೇದಿಕೆ ಮೇಲಿದ್ದಂತ ಅನೇಕ ಜನರು ಗಂಗಾಧರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಉಜ್ವಲವಾಗಿ ಬೆಳೀಲಿ, ಇಲ್ಲಿ ಜನಕ್ಕೆ ಬಹಳಷ್ಟು ಅನುಕೂಲವಾಗಲಿ ಅಂತೇಳಿ ಹಾರೈಸಿದರು. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಇವತ್ತ ಸಂಸ್ಥೆ ಪ್ರಾರಂಭ ಮಾಡಿ ನಾಳೆನೆ ಬೆಳಿತೈತಿ ಅನ್ನಂಗಿಲ್ಲ. ಸುಮಾರು ವರ್ಷ ತನು ಮನ ಧನದಿಂದ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಿದರೆ ಮಾತ್ರ ಆ ಕೆಲಸ ಆಗತ್ತ ಅಂತ ಹೇಳಿ ಈಗ ಮಲ್ಲಿಕಾರ್ಜುನ ಹಡಪದವರು ಇದನ್ನ ಪ್ರಾರಂಭಿಸಿದಾರ ಅಂತಂದ್ರ ಇದು ಚೆನ್ನಾಗಿ ಬೆಳಿತೈತಿ ಅಂತ ನನಗನ್ಸ್ತಿದೆ. ಅವರೇನು ವಿಜ್ಞಾನ ವಿದ್ಯಾರ್ಥಿಗಳಲ್ಲ, ನನ್ನ ಶಿಷ್ಯ ಅಲ್ಲ, ಆದರೆ NSS
ನಾನು ಕಾರ್ಯಕ್ರಮ ಅಧಿಕಾರಿಯಾಗಿದ್ದಾಗ ಸ್ವಯಂ ಸೇವಕರಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅವನಿಗೆ ನನಗೆ ಬಹಳಷ್ಟು ಸಂಬಂಧ ಇದೆ ಅಂತ ಹೇಳಿ ಅವರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸುವಾಗ ನಾನು ಹೇಳಿದೆ, ಇದು ಮುಂಡರ್ಗಿ ನೀವು ಸೇವಾ ಮನೋಭಾವದಿಂದ ಮಾಡಿದ್ರೆ ನಿಮ್ಮ ಭವಿಷ್ಯ ಸಾಕಾರ ಆಗುವುದಿಲ್ಲ. ಏನಾದರೂ ಒಂದಿಷ್ಟು ಫೀಸ್ ಮಾಡಲೇಬೇಕು, ಮಾಡಿದ್ರೆ ಮಾತ್ರ ಏನಾದರೂ ಮುಂದೆ ಬರ್ಲಿಕ್ಕೆ ಆಗತ್ತೆ. ಆದ್ರೆ ಮುಂಡ್ರಿಗ್ಯಾಗ ಯಾರು ನಿಮ್ಗೆ ಫೀನ ಕೊಡೋದಿಲ್ಲ ಅಂತ ಹೇಳಿದೆ ನಾನು. ಮುಂಡ್ರಿಗೆ ಬಿಟ್ಟು ಬೇರೆ ಕಡೆ ಧಾರವಾಡ ಹುಬ್ಬಳ್ಳಿಗೆ ಹೋಗ್ತಿರ್ತಾರ ಟ್ಯೂಷನ್ ಕಂತ ನೀವು ಹೋಗ್ತಿರ್ತಾರಲ್ಲ ನೋಡ್ರಿಲ್ಲ, ಅಲ್ಲಿ 20,000 ಆಗ್ಲಿ 80,000 ಆಗ್ಲಿ 1,00,000 ಆಗ್ಲಿ ಆಗ ಕೊಟ್ಟು ಆನಂತರ ಒಳಗೆ ಹೋಗ್ತಾರ. ಆದ್ರೆ ಮುಂಡ್ರಿಗಾಗಿ ನಾವ್ ಏನಾರ ಮಾಡಿದೇವಂದ್ರ ಅಲ್ಲಿ ಧಾರವಾಡದಾಗ 20,000ಕ್ಕೆ ಒಂದ್ ಸಬ್ಜೆಕ್ಟ್ ಮುಗಿಸಿದ್ರೆ ನಾವು ಬರೀ 2,000 ಮಾಡಿರ್ತೇವೆ. 2,000 ರೂಪಾಯಿಗೆ ಒಂದ್ ಸಬ್ಜೆಕ್ಟ್ ಮುಗಿಸ್ಕೊಡ್ತೇವೆ ಅಂದ್ರ 500, 200, 300 ಕೊಡ್ಬೇಕಾರ ಬಹಳ ಸಮಸ್ಯೆ ಆಯ್ತು. ಅದನ್ನ ಮೊದಲು ನೀವು ತಿಳ್ಕೊಡ್ರಿ ಅಂತಂದೆ ನಾನು. ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭಿಸ್ಬೇಕಾದ್ರೆ ಅಂದ್ರೆ ಈಗ ಒಮ್ಮೆಲೆ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸ್ಲಿಕ್ಕೆ ಆಗೋದಲ್ಲ, ಮೊದಲ ಟ್ಯೂಷನ್ ಕ್ಲಾಸ್ ಆಗ್ಬೇಕು. ಇಲ್ಲಿ ಕರಿಯರ್ ಅಕಾಡೆಮಿ ಇಟ್ಕೊಂಡು ಅವ್ರಿಗೆ ಮಾರ್ಗದರ್ಶನ ನೀಡುವಂತ ಎಲ್ಲ ಮಾರ್ಗಗಳನ್ನ ಇಲ್ಲಿ ತಯಾರಿ ಮಾಡಬೇಕು. ನಮ್ಗ ಸಾಕಷ್ಟು ಮಂದಿ ಉದಾಹರಣೆ ಇದೆ. ಧಾರವಾಡದಲ್ಲಿ ಅಣ್ಣಿಗೇರಿ ಇನ್ಸ್ಟಿಟ್ಯೂಟ್ ನೋಡ್ರಿ, ಆಮೇಲೆ ಹಂಚಿನ ಮನಿ ಇನ್ಸ್ಟಿಟ್ಯೂಟ್ ನೋಡ್ರಿ, ಇಲ್ಲೇ ನಮ್ ಗದಗ್ನಾಗ ಚಿಕ್ಕಟ್ಟಿ ಇನ್ಸ್ಟಿಟ್ಯೂಟ್ ನೋಡ್ರಿ. ಎಲ್ಲರೂ ಹಿಂಗ ಕರಿಯರ್ ಅಕಾಡೆಮಿ ಟೈಪ್ ಮಾಡ್ಕೊಂಡು ಒಂದು NGO ಟೈಪ್ ಮಾಡ್ಕೊಂಡು ಮುಂದೆ ಅದನ್ನ ಒಂದು ಕಾಲೇಜ್ ಆಗಿ ಕನ್ವರ್ಷನ್ ಮಾಡಿ ಇವತ್ತು ಸಾಕಷ್ಟು ಎತ್ತರವಾಗಿ ಬೆಳೆದು ನಿಂತಾರ. ಅದಕ್ಕ ಬಡತನ ಏನೈತಲ್ಲ, ಬಡತನ ಒಂದು ವಿಶ್ವವಿದ್ಯಾಲಯ ಕಲಿಸಲಾರದಂತ ಪಾಠ ಕಲಿಸ್ತೈತಿ ಅಂತ ಹೇಳ್ತಾರೆ ಹಿರಿಯರು. ಮಲ್ಲಿಕಾರ್ಜುನ್ ಹಡಪದ್ ಬಹಳ ಬಡತನದಿಂದ ಬಂದವರು. ಶಾಲೆ ಕಲಿಬೇಕಾದ್ರೆ ಫೀಜಿನ ಅನಾನುಕೂಲತೆ ಇತ್ತು. ಪೇಪರ್ ಮನೆಗೆ ಪೇಪರ್ ಹಂಚಾರ. ಪೇಪರ್ ಹಂಚಿ ತಮ್ಮ ಶಿಕ್ಷಣವನ್ನು ಮುಗಿಸಿ MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿ ನಮ್ಮಲ್ಲೇ B.Ed ಕಾಲೇಜ್ ಈ ವರ್ಷ ಫೈನಲ್ ಇಯರ್ ಅದಾರ. ಈ ಹಿನ್ನೆಲೆಯನ್ನು ಇಟ್ಕೊಂಡಾಗ ಒಂದು ವಿಶ್ವವಿದ್ಯಾಲಯ ಕಲಿಸುವಂತ ಪಾಠ ಕಲಿಸ್ತೈತಿ ಅಂದ್ರೆ ಇದಕ್ಕೊಂದು ತಾಜಾ ಉದಾಹರಣೆ ಅಂತದ್ದು. ಅಂತವರು ಇಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದಾರ ಅಂತಂದ್ರ ಊರಿನ ಜನನು ಬಹಳಷ್ಟು ಸಹಕಾರ ಕೊಡ್ಬೇಕಾಗತ್ತ. ಇದು 1 ದಿನ 2 ದಿನ 3 ದಿನ ಅಲ್ಲ, ಬಹಳಷ್ಟು ದಿನ ನಡಿಬೇಕು. ನಾವ್ ಮೊದ್ಲೇ ಹೇಳ್ದೆ, ಒಂದ್ 5ರಿಂದ 10 ವರ್ಷ ಬೇಕಪ್ಪ ಬೆಳಿಬೇಕಾದ್ರೆ. ಅದು ಮುಂಡ್ರಿಗಿಯಲ್ಲಿ ಬೆಳಿಬೇಕು ಅಂತಂದ್ರ ಬಹಳಷ್ಟು ಇನ್ನೂ ಕಠಿಣ ಶ್ರಮ ವಹಿಸ್ಬೇಕು ಅಂತ ಹೇಳಿ ಅದಕ್ಕ ಮೊದಲ ಉಚಿತವಾಗಿ ಪ್ರಾರಂಭನೆ ಮಾಡ್ಬೇಕು. ಉಚಿತವಾಗಿ, ಯಾಕಂದ್ರೆ ಈಗ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಾವು ಟ್ಯೂಷನ್ ಮಾಡ್ತೇವೆ ಅಥವಾ ಕೋಚಿಂಗ್ ಮಾಡ್ತೇವೆ ಅಂದ್ರ ಮುಂಡ್ರಿಗೆಯಲ್ಲಿ ಪ್ರತಿ ಒಂದು ಓಣಿ ಒಂದೊಂದು ಟ್ಯೂಷನ್ ಕ್ಲಾಸಸ್ ನಡೀತಾವೆ. ಸದ್ಯ ಮಾತ್ರ ಓಣಿ ಒಂದೊಂದು ಅದಾವ. ಅಂತ ಇದು ಕಾಂಪಿಟೇಷನ್ ನಲ್ಲಿ ನೀವು ಕಾಂಪೀಟ್ ಮಾಡಿ ಬೆಳವಣಿಗೆ ಆಗ್ಬೇಕಂದ್ರ ಬಹಳಷ್ಟು ಶ್ರಮ ವಹಿಸ್ಬೇಕು. ನಿಮ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಮೊದಲ ಟೈಮ್ ಟು ಟೈಮ್ ಕೋಚಿಂಗ್ ಸ್ಟಾರ್ಟ್ ಆಗ್ಬೇಕು ಅನ್ನೋದನ್ನ ಮೊದಲು ಗಮನಿಸ್ಬೇಕು ಅಂತ. ಇವತ್ತು ಎಲ್ಲ ಒಂದು 10 ಅಥವಾ 100 ಹುಡುಗರು ಬಂದು ಕೂತಿರ್ತಾರ. ಒಬ್ಬರು ಸಬ್ಜೆಕ್ಟ್ ಹೇಳೋರು 5 ನಿಮಿಷ ಲೇಟ್ ಆಗಿ ಬಂದ್ರು, 10 ನಿಮಿಷ ಲೇಟ್ ಆಗಿ ಬಂದ್ರು, ಇಲ್ಲ ತಾಸುಗಟ್ಲೆ ಲೇಟ್ ಆಗಿ ಬಂದು ಅಂದಾಗ ಆ ಹುಡುಗರು ಹಲ್ಟಿ ಹೊಡಿತಾರ, ಆಮೇಲೆ ಹೋಗ್ಬಿಡ್ತಾರ. ಅಂತ ಕೆಲಸ ಆಯ್ತಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆ ಎಂದಿಗೂ ಬೆಳೆಯುವುದಿಲ್ಲ. ಟೈಮ್ ಬಹಳ ಕೀಪ್ ಅಪ್ ಮಾಡ್ಬೇಕು. ನೀವು 8 ಗಂಟೆಗೆ ಕ್ಲಾಸ್ ಅಂದ್ರೆ 8 ಗಂಟೆ ಕ್ಲಾಸ್ ತಗೊಳ್ಳೇಬೇಕು. ನೀವು ಎಷ್ಟು ಮಂದಿ ಶಿಕ್ಷಕರು ತಗೊಂಡ್ರಿ ಅವರೆಲ್ಲರೂ ಸರಿಯಾಗಿ ಬಂದು ಸರಿಯಾಗಿ ಕೋಚಿಂಗ್ ಮಾಡಿದ್ರೆ ಮಾತ್ರ ಇದು ಶಿಕ್ಷಣ ಸಂಸ್ಥೆ ಚೆನ್ನಾಗಿ ನಡೀತೈತಿ ಅನ್ನುವಂತಹದ್ದು. ಇದು NGO ಇರುವುದರಿಂದ ರಿಜಿಸ್ಟರ್ಡ್ ಆಗಿದೆ. ರಿಜಿಸ್ಟರ್ ಮಾಡ್ಬೇಕಂತ ಏನಿಲ್ಲ. ಈಗ ನಮ್ಮ ಕರ್ನಾಟಕ ರಾಜ್ಯದಾಗ ಅನ್ರಿಜಿಸ್ಟರ್ಡ್ ಟ್ಯೂಷನ್ ಕ್ಲಾಸಸ್ ಸುಮಾರು ನಡೀತಾವ, ಸಾಕಷ್ಟು ನಡೀತಾವ. ಅವಾಗ DDPO ಬಂದು ಅಬ್ಜೆಕ್ಷನ್ ಮಾಡಿದಾಗ ಒಂದಿಷ್ಟು ದುಡ್ಡು ಕೊಟ್ಟು ಕೇಸಿನ ಮತ್ತೆ ನಡೆಸುವಂತ ಮನೋಭಾವನೆ ಇಲ್ಲೆಲ್ಲ ಅದಾವು. ಆದ್ರೆ ಅವ್ರು ಏನ್ ಮಾಡಿದ್ರು, ಹಂಗ್ ಮಾಡೋದು ಬ್ಯಾಡ್ರಿ ಸರ್, ನಾನು ರಿಜಿಸ್ಟರ್ ಮಾಡಿಸ್ತೀನಿ ಅಂತಂದ್ರು. ಆಯ್ತು ರಿಜಿಸ್ಟರ್ ಮಾಡೋ ಅಂತ ಹೇಳಿ ರಿಜಿಸ್ಟರ್ ಮಾಡಿದ್ರು. ಬರೇ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದಿದ್ರ ಉದ್ದೇಶ ಅಲ್ಲ, ಸಾಮಾಜಿಕ ಕಳಕಳಿ ಇರುವಂತ ಯಾವುದೇ ಕೆಲಸ ಮಾಡಿದ್ರು ಈ ಅಂಡರ್ನಾಗ ಮಾಡಬಹುದು ಅಂತ ಹೇಳಿ. ಸುಮಾರು ನೀವು ಒಂದು 5 ವರ್ಷ ಚೆನ್ನಾಗಿ ಕೆಲಸ ಮಾಡಿ ಅವೆಲ್ಲ ಡಾಕ್ಯುಮೆಂಟ್ರಿ ಮಾಡಿ ನೀವು ನಗರಾಭಿವೃದ್ಧಿ ಇಲಾಖೆಗೆ ಸಬ್ಮಿಟ್ ಮಾಡಿದ್ರ ಕೇಂದ್ರ ಸರ್ಕಾರದಾಗ ನಗರಾಭಿವೃದ್ಧಿ ಇಲಾಖೆದಾಗ ದುಡ್ಡು ಬಳಿತೈತಿ ಅಂತ ಕೇಳೇವ್ ನಾವು. ದುಡ್ಡು ಇದ್ದು ಬಳಿತೈತಿ, ಅದು ನಾನು ತಗೊಳ್ಳೋರ ಯಾರು ಇಲ್ಲ ಅಂತ ಹೇಳಿ.
ಅಂದ್ರೆ ನಾನು ಇವತ್ತು ಸಂಘ ಸಂಸ್ಥೆ ಪ್ರಾರಂಭ ಮಾಡೀನಿ, ಇವತ್ತ ಸಿಗಂಗಿಲ್ಲ. ಸುಮಾರು 5 ವರ್ಷ ನೀವು ಸಾಮಾಜಿಕ ಕಳಕಳಿಯ ಕೆಲಸ ಮಾಡಬೇಕು. ಮಾಡಿದ ನಂತರ ಅವನ್ನೆಲ್ಲ ಡಾಕ್ಯುಮೆಂಟ್ರಿ ಮಾಡಿ ಸಲ್ಲಿಸಿದ್ರ ನಿಮ್ಗೆ ಯಾವ್ದಾರ ಒಂದು ಇವೆಂಟ್ ಕೊಡ್ತಾರೆ, ಇಂಥದ್ ಮಾಡು, ಇಷ್ಟು ದುಡ್ಡು ಕೊಡ್ತೇವೆ ನಿಮ್ಗೆ ಅಂತೇಳಿ. ಅವಾಗಿನಿಂದ ನಿಮ್ ಬೆಳವಣಿಗೆ ಚಲೋ ಆಗತ್ತ ಅಂತೇಳಿ. ಅದಕ್ಕ ಇಲ್ಲಿ ಈ ರೂಮಿಂದು ಒಂದು ದೊಡ್ಡ ಹಿಸ್ಟ್ರಿ ಇದೆ. ನಮ್ಮ ಡಾಕ್ಟರ್ ಮೇಟಿ ಅವ್ರನ್ನು ನಾವು ಬಹಳ ನೆನೆಸ್ಬೇಕು. ಊರಿನ ಮಧ್ಯ ಬಜಾರ್ನಲ್ಲಿರುವಂತ ಇದೊಂದು ಬಿಲ್ಡಿಂಗ್ ಬಾಡಿಗೆ ಬಹಳಷ್ಟು ಇರ್ತೈತಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಿಜವಾಗಿ ಅವ್ರು ಬಹಳ ಬಡ್ರು ಅದಾರ, ಒಂದ್ ಏನೋ ಸಂಘ ಸಂಸ್ಥೆ ನಡೆಸ್ತಾರ, ಸ್ವಲ್ಪ ಮಿನಿಮಮ್ ಅಮೌಂಟ್ನಾಗ ಇದನ್ನ ಬಾಡಿಗೆ ಕೊಡ್ರಿ ಅಂತ ಅಂದಾಗ ಅವ್ರು ದಯವಿಟ್ಟು ಅದಕ್ಕೆ ಯಾರು ಅಂತಾರೆ ಸರ್ ಅಂತೇಳಿ ನಾವು ಏನ್ ಅನ್ಕೊಂಡಿದ್ದೆವು ಅದಕ್ಕಿಂತ ಕಡಿಮೆ ಅವರು ಬಾಡಿಗೆ ಹೇಳಿದ್ರು. ಆ ಬಾಡಿಗೆ ಮ್ಯಾಗ ಇದು ಅವರು ನಡೀತೈತಿ. ಅದಕ್ಕಾಗಿ ಅವನ್ನೆಲ್ಲ ಕೊಡ್ಬೇಕು, ಬಾಡಿಗೆ ಕೊಡ್ಬೇಕು, ಡಿಪಾಸಿಟ್ ಕೊಡ್ಬೇಕು, ಇದ್ರ ಜೊತೆ ಫರ್ನಿಚರ್ ಮಾಡ್ಕೋಬೇಕು, ಚಾಕ್ವೀಸ್ ಅಂತ ತರಬೇಕು, ಡಸ್ಟರ್ ಅಂತ ತರಬೇಕು, ಇವೆಲ್ಲ ಖರ್ಚದಾವ್. ಶಿಕ್ಷಕರನ್ನ ತಗೋಬೇಕು, ಶಿಕ್ಷಕರ ಹಂಗ ಬರಂಗಿಲ್ಲ, ಕನಿಷ್ಠ ಒಂದಿಷ್ಟು ಏನಾರ ಮಿನಿಮಮ್ ಅವ್ರಿಗೆ ಗೌರವಧನ ಅಂತ ಕೊಡ್ಬೇಕು ಒಂದ್ ಪಾಠ ಮಾಡಿದ್ರ. ಹಿಂಗೆಲ್ಲ ಇರ್ತಾವು. ಅವನ್ನೆಲ್ಲ ಮಾಡ್ಬೇಕಾದ್ರೆ ಅಥವಾ ಬಹಳಷ್ಟು ಖರ್ಚಿದೆ. ಅದನ್ನೆಲ್ಲ ಸರಿದೂಗಿಸ್ಕೊಂಡು ಚೆನ್ನಾಗಿ ಮಾಡಿದ್ರೆ ಮಾತ್ರ ಇದು ಚೆನ್ನಾಗಿ ನಡೀತೈತಿ. ಊರಿನ ಮಧ್ಯೆ ಐತಿ, ವಿದ್ಯಾರ್ಥಿಗಳು ಬರುವಂತ ಲಕ್ಷಣನೂ ಬಹಳ ಅದಾವು. ನೀವು ಒಳ್ಳೆ ಶಿಕ್ಷಕರು ತಗೊಂಡು ಮೊದಲ SSLC ವಿದ್ಯಾರ್ಥಿಗಳಿಗೆ ಅಥವಾ 7th ವಿದ್ಯಾರ್ಥಿಗಳಿಗೆ ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡಿ, ಅದು ಬೆಳವಣಿಗೆ ಆದಂಗೆಲ್ಲ PUC ಮಾಡ್ರಿ. PUC ಬೆಳವಣಿಗೆ ಆದಂಗೆಲ್ಲ ಮುಂದೆ IAS, KS, SDA, FDA ಇಂಥವೆಲ್ಲ ಕಾರ್ಯಕ್ರಮ ಹಾಕೊಂಡು ಒಂದು ಕೋಚಿಂಗ್ ಸೆಂಟರ್ ಮಾಡಿ ಚೆನ್ನಾಗಿ ನಡೆಸ್ಕೊಂಡು ಹೋದ್ರ ಮುಂಡರಗಿ ತಾಲೂಕಿಗೆ ಅದೊಂದು ಹೆಸರು ಬರ್ತೈತಿ. ಇಲ್ಲಿ ಬಹಳ ದಿನದಿಂದ ಒಂದು ಬೇಡಿಕೆ ಇತ್ತು, ಮಾಡಬೇಕು ಅಂತಾರ. ಬರೋದು ನಾಲ್ಕು ಜನ ಕುತ್ಕೊಂಡು ಮಾತಾಡೋದು, ಆಯ್ತು ಹೋಗ್ಬಿಡೋದು. ಹೀಗೆ ಬಹಳಷ್ಟು ಸುಮಾರು 30 ವರ್ಷ ನಾನು ನೋಡಿದ್ದೇನೆ. ಮಾಡೋಣ ಅನ್ನೋದು ಆಯ್ತು ಹೋಗ್ಬಿಡ್ತಾರ. ಹಂಗಾಗಲ್ಲ. ಅವ್ರು ನೋಡ್ರಿ ಒಬ್ರ ಅವ್ರ ಗೆಳೆಯರೆಲ್ಲ ಕೂಡಿ ಧೈರ್ಯ ಮಾಡಿ ಇದೊಂದು ಕೋಚಿಂಗ್ ಸೆಂಟರ್ ಇಲ್ಲಿ ಪ್ರಾರಂಭಿಸಿದಾರ. ಸಮಾಜ ಬಾಂಧವರು ನೀವು ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕು. ನಾವೆಲ್ಲ ಶಿಕ್ಷಕ ಬಂಧುಗಳು ನಿವೃತ್ತಿ ಆದರೂ ನಮ್ಮ ಶಿಷ್ಯ ಅಂತ ನಾವು ಹೆಲ್ಪ್ ಮಾಡ್ತೇವೆ. ಹಿಂಗೆಲ್ಲ ಹೆಲ್ಪ್ ಮಾಡ್ಕೊತ ಹೋದಾಗ ಮಾತ್ರ ಇದೊಂದು ಅಭಿವೃದ್ಧಿಯಾಗಿ ಒಳ್ಳೆ ಉಜ್ವಲ ಭವಿಷ್ಯವನ್ನು ಹೊಂದೈತಿ ಅನ್ನುವಂತ ಮಾತನ್ನು ಹೇಳ್ಬಿಟ್ಟು ಅವ್ರಿಗೆ ನಾವೆಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಶ್ರೇಯಾಭಿವೃದ್ಧಿ ಮಾಡಿಸೋಣ ಅಂತ ಹೇಳಿ ಈ ಸಮಾರಂಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿರ್ತಕ್ಕಂತಹ ಶ್ರೀ CS ಅಸ್ತಾಳ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇದೀಗ ತಾನೇ ಪ್ರಶಸ್ತಿ ಭಾಷಣ ಹಾಗೂ ಆಶುಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಮೊಮೆಂಟೋವನ್ನು ನೀಡಲು ಹಾಗೂ ಅದನ್ನ ನಡೆಸ್ಕೊಡಲು, ಆ ಕಾರ್ಯಕ್ರಮವನ್ನು ನಡೆಸ್ಕೊಡಲು ಬರ್ತಿದ್ದಾರೆ ಕ್ರಿಸ್ತಾಫ್ ದೊಡ್ಡದವರು. ಸೊ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಆಶುಭಾಷಣ ಮತ್ತು ಭಾಷಣ ಸ್ಪರ್ಧೆಯನ್ನ ನಮ್ಮ ಮಲ್ಲಿಕಾರ್ಜುನ ನಮ್ಮ ಫ್ರೆಂಡ್ ಯಾವ ಸ್ಕೂಲ್ನಾಗ ಕಲ್ತಾನೆ, ಎಲ್ಲಿ ಕಾಲೇಜ್ನಾಗ ಕಲ್ತಾನ, ಆ ಕಾಲೇಜ್ಗೆ ಹೋಗಿ ಅವ್ರಿಗೆ ಸಬ್ಜೆಕ್ಟ್ ಕೊಟ್ಟಿರ್ತದ. ಅಲ್ಲಿ ಆ ಕಾಲೇಜ್ ಪ್ರಥಮ, ದ್ವಿತೀಯ, ತೃತೀಯ ಅಂತದ ಆಯ್ಕೆ ಮಾಡಿ ಆ ಕಾಲೇಜ್ ಇಟ್ಟಿದ್ದು ನಮ್ಮ ಕಳಿಸ್ಯಾರ. ಫಸ್ಟ್ನೇ ಗೂಬಿಡಿ ಸ್ಕೂಲ್ ಅಂತೀನಿ. ಮಂಜುಳಾ ಸಾಂಗಿ, ರೇಖಾ ನಾಯಕ್, ಸನಾ ಲಪ್ತೋಟಿ, ಜ್ಯೋತಿ ಪುರಿ, ದಾವಲ್ಬಿ ಪ್ರಾಪೋಟಿ, ದಾನೇಶ್ವರಿ ಸಿಪ್ಪಿ, ಇವರೆಲ್ಲ ವೇದಿಕೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಇವೆಲ್ಲ ಪ್ರಶಸ್ತಿ ಕೊಡ್ತೀನಿ. ಎಲ್ಲ ಚಪ್ಪಾಳ ಮುಖ ಮುಗಿಸ್ಬೇಕ. ಧನ್ಯವಾದಗಳು. ಶ್ರೀ ಜಗದ್ಗುರು ಅನ್ನದಾನೇಶ್ವರ ಪದವಿಪೂರ್ವ ಮಹಾವಿದ್ಯಾಲಯ ಮುಂದ್ರಿಗೆ ಚೈತ್ರ ಶಶಿಮಠ್, ವಿಜಯಲಕ್ಷ್ಮಿ ಗೊಂಡ್ವಾಲ್, ಸಂಗೀತ ಕಲ್ಕುಟರ್, ವರ್ಷಿಣಿ ಬಳ್ಳಾರಿ, ಸಾವಿತ್ರಿ ಉಗ್ಯಪ್ಪನವರು ದಯವಿಟ್ಟು ವೇದಿಕೆ ಬರಬೇಕು.
ಸರ್ ಇವರು ಭಾಷಣದಾಗ ಪ್ರಕಾಶ್ ತೃತೀಯ ಸ್ಥಾನಕ್ಕೆ ಹೋದ್ರೆ. ಅದೇ ರೀತಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಮಂತ್ರಿಗೆ ನಯನಾ ಚನ್ನಳ್ಳಿ, ಶ್ರದ್ಧಾ ಕುಲಕರ್ಣಿ, ಎಸ್ ಬರಂಗೌಡ, ಗುರುದಪ್ಪ ಹಟ್ಟಿ, ಪ್ರಕಾಶ್ ಭಂಡಾರಿ, ಕೋಟ್ಯಪ್ಪ ಕೆ, ಕಿರಣ್ ಬಳ್ಕರ್ ದಯವಿಟ್ಟು ವೇದಿಕೆ ಬರಬೇಕು. ಧನ್ಯವಾದಗಳು. ಇದೇ ರೀತಿ ಈ ಸಂಸ್ಥೆ ತುಂಬಾ ದೊಡ್ಡದಾಗಿ ಬೆಳೆಯಲಿ ಎಂದು ನಾವೆಲ್ಲ ಆಶಿಸ್ತೀವಿ. ನಮಗೆ ಈ ಬಹುಮಾನ ವಿತರಣೆ ಅವಕಾಶ ಮಾಡಿಕೊಟ್ಟಂತ ಗೆಳೆಯ ಕುಚಿಕ್ಕ ಮಲ್ಲಿಕಾರ್ಜುನ ಅಪ್ಪರಿಗೆ ತುಂಬ ಧನ್ಯವಾದಗಳು. ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀ ಪಿ ತೋಟದವರಿಗೆ ಹೃದಯದ ಧನ್ಯವಾದಗಳು. ಇದೀಗ ಶ್ರೀ ಗಂಗಾಧರ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಾಗೂ ಶಾಲಾ ಕರಿಯರ್ ಅಕಾಡೆಮಿಯಿಂದ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಕೂಡ ಬಂದು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಸನ್ಮಾನವನ್ನ ಮಾಡಬೇಕಂತ ಅವರಲ್ಲಿ ಕೇಳಿಕೊಳ್ತೀನಿ. ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂತಹ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದ ಮಹೇಶ್ ಷಡ್ಪದ್ ಅಧ್ಯಕ್ಷರು, ಶ್ರೀ ಮಲ್ಲಿಕಾರ್ಜುನ ಹಡ್ಪದ್ ಕಾರ್ಯದರ್ಶಿಗಳು, ಫಕೀರೇಶ್ ಷಡ್ಪದ್ ನಿರ್ದೇಶಕರು. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಶ್ರೀ ಮಂಜುಳಾ ಹಡ್ಪದ್ ನಿರ್ದೇಶಕರು, ಶ್ರೀಮತಿ ಲಲಿತಾ ಹಡ್ಪದ್ ನಿರ್ದೇಶಕರು, ಶ್ರೀ ಧರ್ಮೇಂದ್ರ ರೆಡ್ಡಿ ನಿರ್ದೇಶಕರು, ಶ್ರೀ ಉದಯ್ ಕುಮಾರ್ ಹಡ್ಪದ್ ನಿರ್ದೇಶಕರು, ಅದೇ ರೀತಿಯಾಗಿ ಶ್ರೀ ಮಲ್ಲಪ್ಪ ಹಡ್ಪದ್ ನಿರ್ದೇಶಕರು. ಇವರು ಕೂಡ ವೇದಿಕೆ ಮೇಲೆ ಬಂದು ಇವರು ಕೂಡ ವೇದಿಕೆ ಮೇಲೆ ಬಂದು ಗಣ್ಯಮಾನ್ಯರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತಾರೆ.
ಎಲ್ಲ ಗಣ್ಯಮಾನ್ಯರಿಗೆ ತುಂಬುವುದರಿಂದ ಧನ್ಯವಾದನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಾಗೂ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.